ಕೆಲವು ಬಂದಂತ ಇದೆಲ್ಲ ಒಂದ್ ಕಡೆ ನಮ್ಮ ಮೂಲ ಉದ್ದೇಶ ಸರಿ ಆಗ್ತಾ ಇರುವಂತದ್ದು ಒಂದು ಸರಿ. ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ರಾಜಕಾರಣದಲ್ಲಿ ಯಾರು ಭೇಟಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅಲ್ಲಿಂದ ಏನ್ ಹೊರಗ್ ಬರುತ್ತೆ ಅನ್ನೋದು ಮಾತ್ರ ನಾವು ನೋಡ್ಬೇಕಾಗಿರುವಂತದ್ದು. ನನ್ನ ಸಂಬಂಧ ಎಲ್ಲರ ಜೊತೆ ಚೆನ್ನಾಗಿದೆ, ಹಂಗಂತ ಹೇಳಿ ಸಂಬಂಧ ನಾವು ಅದನ್ನ ನೀವು ಊಹಿಸಿದಂತೆ ನಾವು ನಡ್ಕೋಬೇಕು ಅನ್ನೋದಲ್ಲ. ಇವತ್ತು ರಾಜ್ಯ ಸಚಿವರು ಕೇಂದ್ರ ಸಚಿವರನ್ನ ಭೇಟಿ ಆಗ್ಬೇಕಾಗಿರುವಂತದ್ದು ಅನಿವಾರ್ಯತೆ ಇದ್ದೇ ಇರುತ್ತೆ. ಅದು ಯಾವ ಕಾರಣಕ್ಕಾಯ್ತು ಅಂತ ಅವ್ರು ಹೇಳ್ಬೇಕು, ಅಥವಾ ರಾಜ್ಯದ ಪ್ರತಿನಿಧಿಯಾಗಿ ಅವರು ಯಾವ ಉದ್ದೇಶಕ್ಕೆ ಅಲ್ಲಿ ಹೋಗಿದ್ರು ಅಂತ ಅವ್ರು ಹೇಳ್ಬೇಕು. ಕುರ್ಚಿ ಯಾಕೆ ಶಾಶ್ವತವಾಗಿ ಉಳಿದಿದೆ? ಹಾಗಾಗಿ ಯಾವುದೇ ಇಂಥ ವಿಚಾರಕ್ಕೆ ನಾನು ಸರ್, ಜಿ ಟಿ ದೇವೇಗೌಡರು ನೇರವಾಗಿ ಹೇಳಿದ್ರು ಸಿಎಂ ಆಗೋ ಅವಕಾಶ ಇರ್ಬೋದು, ಹಾಗಾಗಿ ಕುಮಾರಸ್ವಾಮಿ ಅವರನ್ನ ಅವ್ರು ಭೇಟಿ ಮಾಡಿದ್ದಾರೆ. ನಮ್ಮ 18 ಜನ ಬೆಂಬಲವನ್ನ ಕೇಳಲಿಕ್ಕೆ ಹೋಗಿದ್ರು ಅಂತ ಸ್ಪಷ್ಟವಾಗಿ ಹೇಳೋಗ್ತಾರೆ. 19 ಜನ ಏನ್ ಮಾಡ್ಬೋದು? 140 ಜನದ ಮುಂದೆ 19 ಜನ ಏನ್ ಮಾಡ್ಬೋದು? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸಂಖ್ಯೆ ಬಲದ ಮೇಲೆ ಇವತ್ತು ಸರ್ಕಾರಗಳು ರಚನೆ ಆಗುವಂಥದ್ದು. ಹಾಗಾಗಿ ನೀವು ಬೆಂಬಲ ಕೇಳಕ್ ಹೋಗಿದ್ರಿ ಅಂತ ಹೇಳಿದಾಗ 19 ಜನ ಏನು ಮಾಡಕ್ ಆಗಲ್ಲ. ಆ ಕಾರಣದಿಂದ ಇದೆಲ್ಲ ಹೋಗ್ಬೋದು.